Broadcast Republic Kannada blows the lid of Dharmasthala hoax. Masked man's wife to Republic Kannada said he was paid to spread the lie. Listen in, viewers, to this exclusive conversation. We will be getting that exclusive conversation for our viewers shortly, but we have those details that the masked man's wife has said. She said, I beg your pardon, viewers, that the man was rather paid to do so, and the Republic Kannada has blew off the lid regarding the Dharmasthala case, and the masked man's wife has exclusively spoken to Republic Kannada at this point in time. She said that he was paid to spread lies. We know that there has been an incomplete busting of the lies which were rather spread, the fake propaganda at this point in time to malign the image of Dharmasthala. ಈ ಧರ್ಮಸ್ಥಳದಲ್ಲಿ ಹಿಂಗೆ ಮಾಡಿದ್ದೀನಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರಲ್ಲಮ್ಮ, ನೀವು ನಂಬ್ತೀರಾ ಅದನ್ನು? ನನಗೆ ಗೊತ್ತಿಲ್ಲ ಅಣ್ಣ, ಅದೇನು ಬರೀ ಸುಳ್ಳೆ ಹೇಳ್ತಾ ಇರೋದು ಅನ್ಸುತ್ತೆ. ಯಾರೋ ದುಡ್ಡು ಗಿಡ್ ಕೊಟ್ಟು ಮಾಡಿಸಿರೋದು ಏನೂ ಗೊತ್ತಿಲ್ಲ. ಇವನು ಅಲ್ಲಿ ಇಲ್ಲದೆ ಹೋದ್ರೆ ಅಲ್ಲಿ ಗುಂಡಿ ತೆಗ್ದಿದ್ದ ಕಡೆ ಎಲ್ಲ ಏನೂ ಇಲ್ವಲ್ಲ ಅಲ್ಲಿ. ಇವನ್ನೆಲ್ಲ ಸುಮ್ಮನೆ ಬೇಕಂತಾನೆ ಈ ಥರ ಮಾಡಿಸ್ತಾ ಇದ್ದಾನೋ ಇಲ್ಲ ಯಾರು ಹೇಳ್ಕೊಟ್ಟು ಮಾಡಿಸೋದ್ನೋ ಏನೋ ಗೊತ್ತಿಲ್ಲ. ಅವ್ನು ಮಾಡ್ತಾ ಇರೋದೆಲ್ಲ ಸುಳ್ಳು. ಅಲ್ಲಿ ದೇವಸ್ಥಾನದವ್ರ ಮೇಲೆ ಹೇಳೋದು ಸುಳ್ಳು ಅವನು. ಯಾಕಮ್ಮ ನೋಡಿ, ಅಷ್ಟು ಜನರಿಗೆ ಆಶ್ರಯ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಅಷ್ಟು ಜನರಿಗೆ ಊಟ ಕೊಟ್ಟಿದೆ ಧರ್ಮಸ್ಥಳ ದೇವಸ್ಥಾನ, ಎಷ್ಟೋ ಜನರ ಬದುಕನ್ನು ಬೆಳಗಿಸಿದೆ ಧರ್ಮಸ್ಥಳ ದೇವಸ್ಥಾನ, ಎಷ್ಟೋ ಮಹಿಳೆಯರಿಗೆ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದೆ. ಇಂಥ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಹೀಗೆಲ್ಲ ಮಾತಾಡುವಾಗ ತಮ್ಮ ನೋವಾಗಲ್ವಮ್ಮ? ಆಗುತ್ತೇನೆ. ಪಾಪ ದೇವಸ್ಥಾನ ಧರ್ಮಸ್ಥಳ ಅಂದರೆ ಅಷ್ಟು ಪ್ರೀತಿ ನಮಗೆಲ್ಲ. ಆ ದೇವಸ್ಥಾನದ ಹೆಗ್ಗಡೆ ಅವರು ಅಷ್ಟು ಜನ ಅಷ್ಟು ಸಂಸಾರಗಳನ್ನ ಅವರು ಸಾಕ್ತಾ ಇದ್ದಾರೆ. ಎಷ್ಟು ಜನ ಅವ್ರ ಕೈಯಿಂದ ದುಡ್ದು ಹೊಟ್ಟೆ ತುಂಬಿಸ್ಕೋತಾರೆ. ಹಸ್ದವ್ರಿಗೆ ಎಷ್ಟು ಹೊಟ್ಟೆ ಊಟ ಹಾಕ್ತವ್ರೆ. ಪಾಪ ಅಂಥವ್ರ ಮೇಲೆ ಇವರು ಈ ಥರ ಎಲ್ಲ ಅನ್ಯಾಯವಾಗಿ ಹೇಳೋದು ತುಂಬ ತಪ್ಪು. ಅವರು ಮಾಡ್ತಾ ಇರೋದೆಲ್ಲ ತಪ್ಪು. ಯಾರೋ ಹೇಳಿ ಮಾಡಿಸ್ತಾ ಇರೋದು ಅನಿಸುತ್ತೆ ಅಣ್ಣ. ಅಷ್ಟು ಪಾಪ ಅಷ್ಟೊಂದು ಜನ ಪೊಲೀಸ್ನವರು ಅವರು ಇವರು ಎಷ್ಟು ಅವ್ರನ್ನೆಲ್ಲ ಕರ್ಕೊಂಬೋದು ಸುಮ್ಮನೆ ವೇಸ್ಟಾಗಿ ಗುಂಡಿಗಳನ್ನ ತೋರಿಸ್ಕೊಂಡು JCP ಅದು ಇದು ಅಂತ ಎಷ್ಟು ಅವ್ರಿಗೆಲ್ಲ ಕೆಲಸ ಕೊಟ್ಕೊಂಡು ಎಷ್ಟು ಇದು ಮಾಡ್ತಾವ್ರೆ. ಅವ್ರು ಮಾತ್ರ ಸುಮ್ಮನೆ ಬಿಡಬಾರ್ದು. ನಿಮ್ಗೆ ಅನುಮಾನ ಇದೆಯಮ್ಮ ಇದಕ್ಕೆಲ್ಲ ತಮಿಳುನಾಡಿನಲ್ಲೇ ಇವರೆಲ್ಲ ತಯಾರಿ ಮಾಡ್ಕೊಂಡು ಬಂದು, ಅಥವಾ ತಮಿಳುನಾಡಿನಲ್ಲೇ ಅವ್ರಿಗೇನೋ ಹಣನೋ ಮತ್ತೊಂದೇನೋ ಕೊಟ್ಟು ಇಲ್ಲಿ ಬಂದು ಈ ರೀತಿ ನಾಟಕ ಮಾಡ್ತಿದ್ದಾರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ತಮಗೇನಾದ್ರು ಅನ್ಸುತ್ತಮ್ಮ? ಏನು ಧರ್ಮಸ್ಥಳಕ್ಕೇನೋ ಬಂದು ಹೋಯ್ತಾ ಇದ್ರಂತಲ್ಲಣ್ಣ ಸ್ವಲ್ಪ ದಿನ. ಇದು ಆಗೋಕ್ಕಿಂತ ಮುಂಚೆ ಇದೆಲ್ಲ ಆಗೋಕ್ಕಿಂತ ಮುಂಚೆ ಒಂದು 2-3 ಸಲ ಎಲ್ಲ ಬಂದು ಹೋಗವ್ರೆ. ಆದರೆ ಅವ್ರು ಯಾರನ್ನ ಭೇಟಿ ಮಾಡ್ಬಿಟ್ಟು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಇನ್ನು ಯಾರ ಹತ್ರ ದುಡ್ಡು ಇಸ್ಕೊಂಡು ಹೋಯ್ತಾ ಇದ್ರು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲೇ ಯಾರೋ ಅವ್ರಿಗೆ ಹೇಳ್ಕೊಟ್ಟವ್ರು, ಏನೋ ರಾಜಕೀಯದವ್ರು ಏನಾರ ದುಡ್ಡು ಕಾಸು ಕೊಟ್ಟು ಮಾಡಿಸ್ತವ್ರು, ಇಲ್ಲ ಹೆಗ್ಗಡೆ ಅವ್ರಿಗೆ ಆಗದೆ ಇರೋರು ಯಾರು ಈ ಥರ ಮಾಡಿಸ್ತವ್ರು ಏನೋ ಗೊತ್ತಿಲ್ಲ. ಅದೆಲ್ಲ ದೇವ್ರಿಗೆ ಗೊತ್ತು. ಇಲ್ಲಣ್ಣ, ಯಾರೋ ಒಬ್ಬರು ಹೇಳಿದ್ರು, ಅವ್ರ ಹೆಂಡ್ತಿ 2ನೇವಳು, ನೀನು ನನ್ನನ್ನು ಮದುವೆ ಮಾಡಿಕೊಂಡು ನನಗೂ ನನ್ನ ಮಗುಗೂ ಏನು ಸಂಪಾದನೆ ಮಾಡಿ ಮಡಗಿದೀಯಾ, ಏನಂದರೆ ಏನೂ ಇಲ್ಲ ಅಂತ ಎಲ್ಲ ಏನೋ ಹೇಳ್ಕೊಂಡು ಬೈತಾ ಇದ್ರು. ಇಲ್ಲ ಅವಳ ಮಾತು ಕೇಳ್ಕೊಂಡು ಏನಾರ ಯಾರ ಹತ್ರ ಲಂಚ ಗಿಂಚ ತೊಗೊಂಡು ಮಾಡಿದ್ರ ಏನು ಅಂತ ಗೊತ್ತಿಲ್ಲಣ್ಣ. ಶಿಕ್ಷೆ ಅಂತೂ ಗ್ಯಾರಂಟಿ ಆಗಲೇಬೇಕು. ಆಗದೆ ಮಾತ್ರ ಬಿಟ್ರೆ ಆ ದೇವ್ರ ಕಣ್ಣಿಲ್ಲ ಅಂತ ನಾನು ಹೇಳ್ತೀನಿ. ಶಿಕ್ಷೆ ಆಗಲೇಬೇಕು. ನನಗೆ ಅನ್ಯಾಯ ಮಾಡಿದಕ್ಕೋಸ್ಕರ ನಾನು ಹೇಳ್ತಾ ಇರಲ್ಲ. ದೇವಸ್ಥಾನದಲ್ಲಿರೋ ಆ ದೇವ್ರಿಗೆ ಇದು ಮಾಡ್ತಾವನಿ, ಕೆಟ್ಟ ಹೆಸರು ತತ್ತವನಿ, ಅವನಿಗೆ ಆಗಲೇಬೇಕು. ಆಗಬೇಕು. ಅದನ್ನೇ ನಾನು ಕೇಳ್ತಾ ಇರೋದು. ಈಗ ಇಷ್ಟೆಲ್ಲ ಆಯ್ತಲ್ಲಮ್ಮ, ಇಷ್ಟೆಲ್ಲ ಆಗಿ ಇನ್ನೂ ಕೂಡ ಅವ್ರು ಹೇಳೋದು ಸತ್ಯ ಇದೆ ಅಂತೇಳಿ ತಮ್ಗೆ ಅನ್ಸುತ್ತಾ? ಇಲ್ಲಣ್ಣ, ಸತ್ಯ ಏನಿಲ್ಲ. ಅವನು ಬರೀ ಸುಳ್ಳುಗಾರ, ಮೋಸಗಾರ. ಅವನಿಗೆ ಏನಾರ ಒಂದು ದಂಡನೆ ಕೊಡಲೇಬೇಕು.